ಖರ್ಗೆ ಭದ್ರಕೋಟೆಗೆ ಪ್ರಧಾನಿ ಮೋದಿ ಅವರ ಲಕ್ಕೆ ಕಲಬುರಗಿಯಿಂದ ಬಿಜೆಪಿ ಲೋಕರಣಕಹಳೆ. ಕಲಬುರಗಿಯಲ್ಲಿಂದು ಬಿಜೆಪಿಯ ಬೃಹತ್ ಸಮಾವೇಶ. ಖರ್ಗೆ ಭದ್ರಕೋಟೆಗೆ ಪ್ರಧಾನಿ ಮೋದಿ ಅವರ ಲಕ್ಕೆ. ಇವತ್ತು ಬಿಜೆಪಿಯ ಬೃಹತ್ ಸಮಾವೇಶ ಕಲಬುರಗಿಯಲ್ಲಿ ನಡೆಯುತ್ತಿದೆ. ಕಲಬುರಗಿಯಿಂದ ಬಿಜೆಪಿಯ ಲೋಕ ರಣಕಹಳೆ ವಿದ್ಯುಕ್ತವಾಗಿ ಚಾಲನೆ ಮಾಡುತ್ತಾ ಇರೋದು. ಕಲಬುರಗಿಯಲ್ಲಿಂದು ಬಿಜೆಪಿಯ ಬೃಹತ್ ಸಮಾವೇಶ ಇದೆ. ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನ ಅಲ್ಲಿ ಸೇರುವಂತಹ ಸಾಧ್ಯತೆ ಇದೆ. ಪ್ರಧಾನಿ ಮೋದಿ ಅವರ ಸ್ವಾಗತಕ್ಕೆ ಭಾರಿ ಸಿದ್ಧತೆಯನ್ನು ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಸುಮಾರು 1 ಲಕ್ಷ ಜನರು ಅಲ್ಲಿ ಸೇರುವಂತ ನಿರೀಕ್ಷೆ ಇದೆ. ಹಾಗಾಗಿ ಬೇಕಾದಂತಹ ಎಲ್ಲ ಸೌಲಭ್ಯಗಳನ್ನ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ನೂತನ ವಿದ್ಯಾಲಯ ಮೈದಾನದಲ್ಲಿ ಪೊಲೀಸ್ ಸರ್ಪಗಾವಲು ಕೂಡ ಜೋರಾಗಿದೆ. ಪ್ರಧಾನಿ ಮೋದಿ ಆಗಮನಕ್ಕೆ ಬಿಸಿಲನಾಡ ಸ್ವಾಗತ ಈಗ ರೆಡಿ ಆಗ್ತಿದೆ. ಬಿಜೆಪಿಯ ಬೃಹತ್ ಸಮಾವೇಶ ಕಲಬುರಗಿ ಸುತ್ತಮುತ್ತ ಬೀದರ್, ಅದೇ ರೀತಿಯಾಗಿ ರಾಯಚೂರಿನ ಏನು ಕಾರ್ಯಕರ್ತರಿದ್ದಾರೆ ಅವರನ್ನು ಕೂಡ ಹುರಿದುಂಬಿಸುವಂತ ಕೆಲಸ. ನೂತನ ವಿದ್ಯಾಲಯ ಮೈದಾನದಲ್ಲಿ ಸರ್ಪಗಾವಲು ಜೋರಾಗಿದೆ. ಇನ್ನು ಸೋಲಿಲ್ಲದ ಸರ್ದಾರ್ನ ಸೋಲಿಸುವುದಕ್ಕೆ ಕೆಡ್ಡ, ಮಲ್ಲಿಕಾರ್ಜುನ ಖರ್ಗೆ ಸೋಲಿಸುವುದಕ್ಕೆ ರಣತಂತ್ರ ತವರಲ್ಲೇ ಆಗ್ತಾ ಇದೆ. ಖರ್ಗೆಗೆ ಕೆಡ್ಡವನ್ನು ತೋಡೋದಕ್ಕೆ ದೊಡ್ಡ ಪ್ಲಾನ್ ಅನ್ನ ಬಿಜೆಪಿ ಮಾಡಿಕೊಂಡಿದೆ. ಹೇಗಾದ್ರೂ ಮಾಡಿ ಸೋಲನ್ನೇ ಕಾಣದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಈ ಬಾರಿ ಸಂಸತ್ತಿನ ದಾರಿಯನ್ನ ತೋರಿಸಬಾರದು. ಅವರಿಗೆ ಒಂದ್ ರೀತಿಯಾಗಿ ಸೋಲನ್ನ ಉಳಿಸುವ ಮೂಲಕ ಕಾಂಗ್ರೆಸ್ನ ಒಂದು ಧೈರ್ಯ ಏನಿದೆ, ಒಂದು ಜಾಗ್ಬಲ ಅಂತ ಏನ್ ಹೇಳ್ತೀವಿ, ಅದನ್ನ ಉಳಿಸಬೇಕು, ಅದನ್ನ ಸದ್ದಡಗಿಸಬೇಕು ಅನ್ನೋ ರೀತಿಯಾಗಿ ಈಗ ಎಲ್ಲಾ ರೀತಿಯಾದ ಪ್ಲಾನ್ ಆಗ್ತಿದೆ. ಕಲಬುರಗಿಯಲ್ಲಿಂದು ಪ್ರಧಾನಿ ಮೋದಿ ಅವರ ರಣಕಹಳೆ, ನೂತನ ವಿದ್ಯಾಲಯ ಮೈದಾನದಲ್ಲಿ ಸಮಾವೇಶ ಆಗುತ್ತೆ. ಇದು ನೇರವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಟಾರ್ಗೆಟ್ ಆಗಿರುವಂತಹ ಒಂದು ಸಮಾವೇಶ ಅಂತ ಕೂಡ ಹೇಳಲಾಗುತ್ತಿದೆ. ಬೃಹತ್ ಆದಂತಹ ಸಮಾವೇಶ ಜೊತೆಗೆ ನೂತನ ಅಭ್ಯರ್ಥಿ ಏನಿದೆ ಆ ಒಂದು ಘೋಷಣೆ ಆಗುವಂತಹ ಸಾಧ್ಯತೆ ಕೂಡ ಇದೆ. ಚುನಾವಣಾ ಪ್ರಚಾರಕ್ಕೆ ವಿದ್ಯುಕ್ತ ಚಾಲನೆ. ಪ್ರಧಾನಿ ಮೋದಿ ಅವರು ಬರ್ತಿರೋದ್ರಿಂದ ಆಬ್ವಿಯಸ್ಲಿ ಅಲ್ಲಿ ಎಲ್ಲಾ ಕಾರ್ಯಕರ್ತರಲ್ಲೂ ಕೂಡ ಒಂದು ಹೊಸ ಸಂಚಲನ, ಹೊಸ ಉತ್ಸಾಹ ಮೂಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಈಗ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿದೆ. ಖರ್ಗೆ ವಿರುದ್ಧ ಪ್ರಬಲ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸಬೇಕು ಅನ್ನೋದು ಪ್ಲಾನ್. ಆದ್ರೆ ಯಾರನ್ನ ಫೈನಲ್ ಮಾಡ್ತಾರೆ, ಫೈನಲ್ ಆಗೋಕ್ಕೂ ಮುಂಚೆ ಒಂದಷ್ಟು ಪ್ರೊಸೀಜರ್ಗಳಿದಾವೆ. ಹಾಗಾಗಿ ಅದಕ್ಕೋಸ್ಕರ ಕಾಯ್ತಿದ್ದಾರೆ ಬಿಜೆಪಿ ಅವರು ಅಂತ ಹೇಳಲಾಗ್ತಿದೆ. ರಾಜನಾಥ್ ಸಿಂಗ್ ಅವರಿಗೆ ಕಲಬುರಗಿಯ ಏನೇನೆಲ್ಲ ಆಗ್ತಾ ಇದೆ ಅಲ್ಲಿನ ಇನ್ಸೈಡ್ ಒಂದು ಪಾಲಿಟಿಕ್ಸ್ಗೆ ಅವರ ಜವಾಬ್ದಾರಿಯನ್ನು ವಹಿಸಲಾಗಿದೆ. ಒಂದ್ ಕಡೆ ಮಲ್ಲಿಕಾರ್ಜುನ ಖರ್ಗೆ ಹೇಗಾದ್ರೂ ಮಾಡಿ ಅವ್ರನ್ನ ಸೋಲಿಸಲೇಬೇಕು ಈ ಬಾರಿ. ಆ ಮೂಲಕ ಕಾಂಗ್ರೆಸ್ನ ಒಂದು ಕೇಂದ್ರದ ಕೊಂಡಿ ಏನಿದೆ ಅದನ್ನ ಕಳಚುವಂತ ಪ್ರಯತ್ನವನ್ನ ಬಿಜೆಪಿ ಮಾಡುವಂತದ್ದು. ಹಾಗಾಗಿ ಇವತ್ತು 1 ಲಕ್ಷಕ್ಕೂ ಹೆಚ್ಚು ಜನ ಸೇರುವಂತ ನಿರೀಕ್ಷೆ ಇದೆ. ಅದೇ ರೀತಿಯಾಗಿ ಉಮೇಶ್ ಜಾಧವ್ ಏನು ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ ಅನ್ನೋ ಒಂದಷ್ಟು ವಿಚಾರ ಇದೆ. ಅದಕ್ಕೂ ಕೂಡ ಇವತ್ತು ವೇದಿಕೆ ನಿರ್ಮಾಣ ಆಗಿದೆ. ಆದ್ರೆ ಎಲ್ಲವನ್ನೂ ಕೂಡ ಮೀರಿ ಉಮೇಶ್ ಜಾಧವ್ ಇವತ್ತು ಸೇರ್ಪಡೆ ಆಗ್ತಾರಾ ಅಥವಾ ಏನಾದ್ರೂ ಕಹಾನಿ ಮೇ ಟ್ವಿಸ್ಟ್ ಇದೆಯಾ ಅನ್ನೋದು ಈಗ ಬಹಳ ಕುತೂಹಲ ಮೂಡಿಸ್ತಾ ಇದೆ. ಮೋದಿ ಅವರು ಇವತ್ತು ಬರೋದ್ರಿಂದ ಅಲ್ಲಿ ಎಲ್ಲಾ ರೀತಿಯಾಗಿ ಪೊಲೀಸ್ ಭದ್ರತೆ ಕೂಡ ಬಹಳ ಬಿಗಿಯಾಗಿದೆ. ಈಗಾಗಲೇ ನೋಡ್ತಾ ಇದ್ರೆ ಬಹಳಷ್ಟು ಮಹಿಳಾ ಕಾರ್ಯಕರ್ತರು ಬಂದು ಈಗಾಗಲೇ ಆಸೀನರಾಗಿದ್ದಾರೆ ಕೂಡ. ಇನ್ನೊಂದು ಕಡೆ ಎಲ್ಲಾ ರೀತಿಯಾದ ಚೆಕಿಂಗ್ಗಳು ಎಲ್ಲ ಕೂಡ ಫೈನಲ್ ಒಂದು ಸೆಟಪ್ಗಳು ರೆಡಿ ಆಗ್ತಿದೆ. ಕಲಬುರಗಿಯಿಂದ ನೇರ ಸಂಪರ್ಕದಲ್ಲಿ ಶಿವರಾಮ ಸುನ್ನಿ ನಮ್ಮ ಪ್ರತಿನಿಧಿ ಇದ್ದಾರೆ. ಶಿವರಾಮ್, ಯಾವ ರೀತಿಯಾದಂತಹ ಪ್ರಿಪರೇಷನ್ಗಳು ಆಗ್ತಿದೆ, ಜೊತೆಗೆ ಏನೇನಾಗ್ತಿದೆ, ಯಾರ್ಯಾರೆಲ್ಲ ನಾಯಕರು ಬಂದಿದ್ದಾರೆ ಈಗಾಗಲೇ ಅಂತ, ಅಲ್ಲಿ ಸ್ಥಳೀಯ ನಾಯಕರು ಇರ್ಬೋದು, ರಾಜ್ಯದ ನಾಯಕರು? ಅವಿನಾಶ್, ಇವತ್ತೇನಂದ್ರೆ ಮೋದಿ ಕಾರ್ಯಕ್ರಮಕ್ಕೆ ಎಲ್ಲ ಸಕಲ ಸಿದ್ಧತೆಗಳು ನಡೆದಿದ್ದಾವೆ. ಮುಖ್ಯವಾಗಿ ಇಲ್ಲಿ 2 ಕಾರ್ಯಕ್ರಮಗಳು ನಡೀತಾ ಇದೆ. ಒಂದು ಸರ್ಕಾರದ ವಿವಿಧ ಯೋಜನೆಗಳ ಉದ್ಘಾಟನೆ, ಜೊತೆಗೆ ಮತ್ತೊಂದು ಕಡೆ ಬಿಜೆಪಿ ಕಾರ್ಯಕರ್ತರ ಸಮಾವೇಶ. ಎರಡಕ್ಕೂ ಸಹ ಸಕಲ ಸಿದ್ಧತೆಗಳು ನಡೆದಿದ್ದಾವೆ. ಸಾವಿರಾರು ಕಾರ್ಯಕರ್ತರು ಈಗಾಗಲೇ ಮೋದಿ ಆಗಮನಕ್ಕಾಗಿ ಕಾಯ್ತಾ ಕೂರ್ತಿದ್ದಾರೆ. ನೀವು ನೋಡ್ಬೋದು, ಲಕ್ಷಾಂತರ ಜನ ಬರ್ತಾರಂತ ನಿರೀಕ್ಷೆ ಇದೆ. ಈಗಾಗಲೇ ಸಾವಿರಾರು ಜನ ಬಂದು ಮೋದಿ ಪರ ಘೋಷಣೆಗಳು ಕೂಗ್ತಾ ಇದ್ದಾರೆ. ಮೋದಿ ಮೋದಿ ಅಂತ ಘೋಷಣೆ ಕೂಗೋ ಮೂಲಕ ಅವರ ಸ್ವಾಗತಕ್ಕೆ ಇದು ಬರಮಾಡ್ಕೊಳ್ಳಿಕ್ಕೆ ರೆಡಿ ಆಗ್ತಾ ಇದ್ದಾರೆ. ಇವತ್ತೇನಂದ್ರೆ ಮುಖ್ಯವಾಗಿ ಏನು ಸೋಲರಿದ ಸರ್ದಾರ್ ಅಂತ ಅನ್ಸ್ಕೊಂಡಿರಂತಹ ಮಲ್ಲಿಕಾರ್ಜುನ್ ಖರ್ಗೆಗೆ ಹೆಡ್ಡ ತೋಡ್ಲಿಕ್ಕೆ ಮೋದಿ ಬರ್ತಾ ಇರೋದು ಅನ್ನೋದು ಒಂದು ಮಾತಿದೆ. ಹೀಗಾಗಿನೇ ಬಿಜೆಪಿ ಕಾರ್ಯಕರ್ತರಲ್ಲಿ ಹುಮ್ಮಸ್ಸು ಏನು ದುಪ್ಪಟ್ಟುಕೊಂಡಿದೆ ಅಂತ ಹೇಳ್ಬೋದು. ಇವತ್ತು ಏನು ಮೋದಿ ಬರ್ತಾರೆ ಮತ್ತು ಒಂದು ರಣಕಹಳೆ ಮೊಳಗಿಸ್ತಾರೆ ಅನ್ನೋದು ಇವತ್ತಿನ ಏನು ನಿರೀಕ್ಷೆ ಆಗಿದೆ. ಹೀಗಾಗಿನೇ
ಬಿಜೆಪಿ ಕಾರ್ಯಕರ್ತರು ಮೋದಿ ಮೋದಿ ಅಂತೇಳಿ ಘೋಷಣೆ ಕೂಗುವ ಮೂಲಕ ಮೋದಿ ಬರುಕಿಗೆ ಕಾಯ್ತಾ ಇದ್ದಾರೆ. ಸಾವಿರಾರು ಜನ ಈಗ ಸೇರಿದ್ದಾರೆ. ಈಗಾಗಲೇ ವೇದಿಕೆಗೆ DCM ಮಾಜಿ DCM ಆದಂತ ಆರ್ ಅಶೋಕ್ ಮೊದಲಾದ ಮುಖಂಡರು ಬಂದಿದ್ದಾರೆ. ಈಗೇನು ಇವತ್ತು ಉಮೇಶ್ ಜಾಧವ್ ಅವರು ಬಿಜೆಪಿ ಸೇರ್ಪಡೆ ಆಗ್ತಾರೆ ಅನ್ನೋ ಒಂದು ಮಾತಿದೆ. ಈಗಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷರಾದಂಥ ಯಡಿಯೂರಪ್ಪ ಅವರನ್ನು ಸಹ ಅವರು ಭೇಟಿಯಾಗಿ ಸೇರ್ಪಡೆ ವಿಚಾರ ಬಗ್ಗೆ ಇಂಗಿತ ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆ ಇವತ್ತು ಜಾಧವ್ ಸೇರ್ಪಡೆ ಆಗ್ತಾರೆ ಮತ್ತು ಮೋದಿ ರಣಕಾಳ ಮೊಳಗಿಸ್ತಾರೆ ಈ ಒಂದು ಲೋಕಸಭಾ ಚುನಾವಣೆಗೆ ಮತ್ತು ಸೋಲರಿದ ಸರ್ದಾರರಿಗೆ ಕೆಡ್ಡ ತೋಡ್ತಾರೆ ಅನ್ನೋ ಒಂದು ಅಭಿಪ್ರಾಯದ ಹಿನ್ನೆಲೆಯಲ್ಲಿ ಸಹಸ್ರಾರು ಜನ ಬಹಳಷ್ಟು ನಿರೀಕ್ಷೆ ಇಟ್ಕೊಂಡು ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವಿನಾಶ್.